ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ ನಾವು ಕೊಲಾಜನ್ ಸಪ್ಲಿಮೆಂಟ್ ಬಗ್ಗೆ ಮಾತಾಡೋಣ. ಕೊಲಾಜನ್ ಏನಂದರೆ, ಕೊಲಾಜನ್ ಇಸ್ ಎ ಪ್ರೋಟೀನ್. ಸ್ಕಿನ್ನ ಸಾಫ್ಟಾಗಿ ಮತ್ತು ಎಲಾಸ್ಟಿಕ್ ಆಗಿ ಚೆನ್ನಾಗಿಡೋಕ್ಕೆ ಬೇಕಾಗಿರೋವಂಥ ಒಂದು ಪ್ರೋಟೀನ್. ಇದನ್ನು ಓನಾಗಿ ಕೂಡ ಕೊಲಾಜನ್ನ ಪ್ರೊಡ್ಯೂಸ್ ಮಾಡೋವಂಥ ಶಕ್ತಿ ನಮ್ಮ ಬಾಡಿಯಲ್ಲಿದೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ನಮಗೆ ಏಜ್ ಕಡಿಮೆ ಇದ್ದಾಗಲೂ ಕೂಡ ಈ ಕೊಲಾಜನ್ ಸಪ್ಲಿಮೆಂಟ್ ನಮಗೆ ಕಡಿಮೆ ಆಗಿಬಿಡುತ್ತೆ. ಯಾಕೆ ಅಂದರೆ ಜಂಕ್ ಫುಡ್ಸ್ ತಿನ್ನೋದಿರ್ಬೋದು, ಎಕ್ಸೆಸಿವ್ ಶುಗರು, ರಿಫೈನ್ಡ್ ಶುಗರು, ಡೀಪ್ ಫ್ರೈಡು, ಆಲ್ಕೋಹಾಲ್, ಟೊಬ್ಯಾಕೊ ಮತ್ತು ಸನ್ ಪ್ರೊಟೆಕ್ಷನ್ ಇಲ್ಲದೆ ಇದ್ದಂಗೆ ಹೊರಗಡೆ ಹೋಗೋದು. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಈ ಬ್ಯಾಡ್ ರೇಸ್ ಏನಿದೆ ಸೂರ್ಯಂದು, ಅದು ಬಿದ್ದರೆ ಕೂಡ ನಮಗೆ ಸ್ಕಿನ್ನು ಹಾಳಾಗೋ ಚಾನ್ಸಸ್ ತುಂಬ ಇದೆ. ಲೋ ಕೊಲಾಜಿನಿಂದ ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿ ರಿಂಕಲ್ಸ್ ಎಲ್ಲ ಬರುತ್ತೆ ಮತ್ತು ಬೇಗ ಏಜಿಂಗ್ ಪ್ರೋಸೆಸ್ ಆಗೋದ್ರಿಂದ ನಮ್ಮ ಸ್ಕಿನ್ನು ಪೇಲಾಗಿ ಏಜಿಂಗ್ ಪ್ರೋಸೆಸ್ ಬೇಗ ಆಗುತ್ತೆ. ಇದಕ್ಕೆ ನಾವು ಏನು ಮಾಡ್ಬೋದು? ಒಂದು ಹೋಮ್ ರೆಮಿಡಿದನ್ನು ಸರಿ ಮಾಡಬೇಕು, ಬಾಡಿಯಲ್ಲಿ ಕೊಲಾಜನ್ ಪ್ರೊಡ್ಯೂಸ್ನ ಇಂಪ್ರೂವ್ ಮಾಡಬೇಕು ಅಂತ ಏನು ಮಾಡಬೇಕು ಅಂತಂದರೆ, ಒಂದು ರೆಸಿಪಿ ತೊಗೊಂಬರ್ತಾಯಿದ್ದೀವಿ ಇವತ್ತು. ಅದರಲ್ಲಿ ಬೇಕಾಗಿರೋದಂತೂ 3 ಇಂಗ್ರೀಡಿಯೆಂಟ್ಸು. ಒಂದು ಆಮ್ಲ, ಒಂದು ಬೀಟ್ರೂಟು, ಒಂದು ಕ್ಯಾರೆಟು. ಆಮ್ಲ ಏನಕ್ಕೆ ಯೂಸ್ ಮಾಡುತ್ತೆ ಅಂತಂದರೆ, ಈ ಆಮ್ಲ ಬೆಟ್ಟದ ನೆಲ್ಲಿಕಾಯಲ್ಲಿ 20 ಆರೆಂಜಸ್ಸಲ್ಲಿ ಇರೋವಂಥ ವೈಟಮಿನ್ ಸಿ ಕಂಟೆಂಟ್ ಇದರಲ್ಲಿ ಒಂದರಲ್ಲಿ ಇರುತ್ತೆ. ಇದನ್ನು ನಾವು ತಗೊಳ್ಳೋದ್ರಿಂದ ಕೊಲಾಜನ್ನು ಚೆನ್ನಾಗಿ ಬೂಸ್ಟ್ ಆಗುತ್ತೆ ಬಾಡಿಯಲ್ಲಿ. ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂದರೆ ಬೀಟ್ರೂಟು ನಮ್ಮ ಸ್ಕಿನ್ ಟಿಶ್ಯೂಗೆ ಬ್ಲಡ್ ಸಪ್ಲಿಮೆಂಟ್ ಚೆನ್ನಾಗಿಡುತ್ತೆ. ಅದರಿಂದ ಕೂಡ ನಮಗೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನು ಅಂದರೆ ಕ್ಯಾರೆಟ್ ಆಲ್ಸೋ ಅದೇ ಕೊಲಾಜನ್ ಬೂಸ್ಟ್ ಮಾಡುತ್ತೆ. ಇದನ್ನು ಕುಡಿಯೋದ್ರಿಂದ ಬರೀ ಸ್ಕಿನ್ ಮಾತ್ರ ಚೆನ್ನಾಗಿರೋದಿಲ್ಲ, BP ಕಂಟ್ರೋಲ್ ಆಗುತ್ತೆ, ಐಸೈಟ್ ಚೆನ್ನಾಗಿರುತ್ತೆ. ಮತ್ತು ಯಾರಿಗೆ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇರುತ್ತೆ ಬ್ಲಡ್ಡಲ್ಲಿ, ಅವ್ರಿಗೂ ಕೂಡ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಯಾವ ಟೈಮಲ್ಲಿ ತೊಗೋಬೇಕು ಅಂತಂದರೆ, ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನ 30 ಡೇಸ್ ತೊಗೋಬೋದು. ನಿಮ್ಗೆ ಹಾಗೆ ಕುಡಿಯೋಕ್ಕಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಜಿಂಜರ್, ಶುಂಠಿ ಏನಾದರೂ ಹಾಕೊಬೋದು, ಜೊತೆಗೆ ಸ್ವಲ್ಪ ರಾಕ್ ಸಾಲ್ಟು, ಇಲ್ಲಾಂದರೆ ಜಾಗರಿ ಬೆಲ್ಲ ಹಾಕ್ಕೊಂಡು ಕುಡಿತೀವಿ ಅಂದ್ರೂ ಕುಡಿಬೋದು. ಇದನ್ನು ಡೈಲಿ ಖಾಲಿ ಹೊಟ್ಟೆಯಲ್ಲಿ 30 ಡೇಸ್ ಕುಡಿಬೇಕು. ಮತ್ತು ಇದನ್ನು ಕುಡಿದ್ಮೇಲೆ 1 ಅವರ್ ಅದನ್ನು ಕೆಲಸ ಮಾಡೋಕ್ಕೆ ಬಿಡಬೇಕು. ಅದಕ್ಕೆ ಮುಂಚೆ ಏನೂ ತಿನ್ನೋಂಗಿಲ್ಲ. 1 ಅವರ್ ಬಿಟ್ಟು ಆಮೇಲೆ ನೀವು ತೊಗೋಬೋದು. ಥ್ಯಾಂಕ್ ಯು. ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಚೆನ್ನಾಗಿದೆ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.